ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿಂದ ಲಾಗ್ ಒಳಗೆ ಏನಪ್ಪ ಅಂತಂದರೆ ಸ್ವಲ್ಪ ಉಕ್ಸ್ ಮಾಡೋದೈತಿ, ಬ್ಲೌಸ್ ಕಟ್ಟಿಂಗ್ ಮಾಡೋದೈತಿ. ಅದಷ್ಟು ಈಗ ಆಲ್ರೆಡಿ ಕಸ್ಟಮರ್ ಕೂಡ ಬಂದರು. ಅವ್ರ ಜೊತೆ ಮಾತಾಡ್ತಾ ಹಾಗೆ ಬ್ಲೌಸ್ ಕೂಡ ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಗೆ ನಾವು ಮಾತಾಡೋದನ್ನು ನೀವು ಕೂಡ ಕೇಳಿಸ್ಕೊಳ್ಳಿ, ಯಾವ ಥರ ಮಾತಾಡ್ತೀವಿ ಅಂತ. ಹಾಗೆ ಯಾರೆಲ್ಲ ಹೊಸ ನೋಡ್ತಿದ್ದಾರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಬ್ಲೌಸ್ ಕಟ್ಟಿಂಗು ಮತ್ತು ಗುಂಡಿ ಹಚ್ಚಬೇಕು, ಉಕ್ಸ್ ಹಚ್ಚಬೇಕು, ಇಷ್ಟೊಂದು ಕೆಲಸ ಇದೆ. ಅದರ ಮಧ್ಯೆ ಕಸ್ಟಮರು ಎಂಟ್ರಿ, ಅವರು ಎಷ್ಟೊಂದು ಬ್ಲೌಸ್ ತೊಗೊಂಡು ಬಂದಿದ್ದಾರೆ ನೋಡಿ. ಇದಾಗುತ್ತೆ, ಇನ್ನೊಂದು ಕೊಡ್ಬೇಕು. ಎರಡು ಬೇಕಾ? ಇನ್ನೊಂದು ತಂದು ಕೊಡ್ತಾನೆ. ಇದು ನೀನು ತಂದಿದ್ದಲ್ಲ ಟಿಪ್ ಟಾಪ್. ಅದೇ ಇವು ಹಂಗೆ ಹೊಲ್ದ್ಬಿಡ, ನೋಡೋಣ ತಗ. ಅವನೇನು ಬಟ್ಟೆ ಹಾಕಕ್ಕ ಪೀಸ್ ನೋಡ್ತೀರಿ, ಹಾಕೋಬಾರಲ್ಲ. ನೀ ಎಷ್ಟು ಬಂದಿದ್ದೆ ನಂತ ಆಗಲ್ಲ. ಲೈನಿಗೆ ಹಾಕಿದ್ರೆ ಬಟ್ಟೆ ಎಕ್ಸ್ಟ್ರಾ ಬರ್ತೈತಿ, ಕೆಳಗೆ ಹಾಕತಿ. ಈ ತೋಳಿಗೆ ಎಕ್ಸ್ಟ್ರಾ ಬಟ್ಟೆ ಕೊಡೋಕ್ಕಾಗಲ್ಲ. ಇಲ್ಲಿ ಒಳಗೆ ಸಿಂಗಲ್ ಬ್ಲೌಸ್ ಆದ್ರೆ ಇವಾಗ 1 ಇಂಚ್ 2 ಇಂಚ್ ಎಕ್ಸ್ಟ್ರಾ ಬೇಕು. ಲೈನಿಂಗ್ ಹಾಕಿದ್ರೆ ಹಿಂಗೆ ಫೋಲ್ಡ್ ಮಾಡಿ ಹೊಲ್ತೀವಲ್ಲ, ಬಟ್ಟೆ ಉಳಿತೈತಿ, ಸಾಕಾಕತ್ತೆ, ಕರೆಕ್ಟ್ ಆಕತ್ತೆ. ನಾನು ಹಾಕವ ನಾನು 90 ಸೆಂಟಿಮೀಟ್ರ್ ಆದ್ರೆ ಮಾಡಿ ಹೊಲಿಬೋದು. ನೇತ್ರ ದೊಡ್ಡ ತಗೊಂಡಿದ್ದೆ 80 ಸೆಂಟಿಮೀಟ್ರ್ ಅವು. ಹೌದೇನು? ಅವೆಲ್ಲ ಹಾಕವ ಅನ್ಕೊಂಡಿದ್ದೆ. 80 ಸೆಂಟಿಮೀಟ್ರ್ ಆಗಲ್ಲ. ಯಾಕೆ ನಾನು ದಿನ ಉಟ್ಕೊಳಕ್ಕಿರ್ತಾವೆ, ಏನು ಹಾಕೋ ಕರೆಕ್ಟ್ 80 ಸೆಂಟಿಮೀಟ್ರ್ ಆಗಲ್ಲ. ಅದಕ್ಕೆ ಅಂತೇಳಿ ಅಂದ. ಲೈನಿಂಗ್ ಬೇಕಾಗ ಒಂದೊಂದು ನಡಿತೈತಿ. ಸ್ವಲ್ಪ ಕೆಳ ಬೇರೆ ಬೇರೆ ಬಟ್ಟೆ ಒಂದು ನಡೀತಿ. 3ಕ್ಕಂತೂ ಒಂದು ಎಕ್ಸ್ಟ್ರಾ ಕೊಟ್ಬಿಡಿ, 3ಕ್ಕೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. 3 ಅದಾವಲ್ಲ, 4 ಕೊಡು. ಒಂದು ನಡುವೆ ಎಲ್ಲ ಎಕ್ಸ್ಟ್ರಾ ಹೊಡೆಯಂತ. ಸ್ವಲ್ಪ ತಡೆಯೋಣ, ಅದು ಒಂದಕ್ಕೆ ಸರಿ ಬರುತ್ತೆ. ಇನ್ನೊಂದು ತರ್ಬೇಕಾಗಲ್ಲ. ಇದಕ್ಕೆ ಇದ್ರಾಗ ಹೋದ್ರೆ ಇದಕ್ಕೊಂದು ಯಾವ್ದಾರು ಒಂದು ಅಡ್ಜಸ್ಟ್ಮೆಂಟ್. ಇದು ನೀನಪ್ಪ ಕೆಂಪು ಉಳಿಸಿದ್ದೆ ಅಲ್ಲ, ಹಂಗೆ ಇಡೆ ಅಂದೆ ಅಲ್ಲ, ಹಂಗೆ ಇಟ್ಟಿದ್ದೆ. ಫ್ಯಾನರ್ ಹಾಕಿದ್ರೆ ನೀನು ಗಮ್ಮಿ ನೀರು ಹೇಗೆ ಹಚ್ಚಿದೆ. ಇದು ಒಂದು ಸಾಫ್ಟ್ ಸಿಲ್ಕಲ್ಲ. ಸಾಫ್ಟ್ ಸಿಲ್ಕ್ ಇದು ಯಾವಾಗಿಂದ? ಇದು ಅವು ಬಿಡಿಸಿದ್ವಲ್ಲ, ನಾನು ತೋರ್ಲಿಲ್ಲ. ನೀವು ಉಳಿಸಿದ್ರಿ? ಇಲ್ಲ ತಂದಿದ್ವಲ್ಲ, ಅವು ಅಲ್ಲೇ ಉಟ್ಕೊಂಡು ಹೊಡಿಯೋಕೆ ಅಲ್ಲ, ಉಟ್ಕೊಂಡು ಓದ್ಲಲ್ಲ. ಎಲ್ಲರಿಗೂ ತಂದ್ರೆ ಅಲ್ಲ, ನಿಮಗೆ ತಂದ್ಕೊಂಡಿಲ್ಲಲ್ಲ? ಇಲ್ಲ, ಆ ಕಡೆಗೆ ಅವ್ರು ಎಲ್ಲರಿಗೆ ತಂದಿರ್ತಾರೆ. ಮದುವೆ ಮುಗ ಅವು ಒಂದು ತಂದಿದ್ದೆ ನಾನು. ಹೌದಾ? ಅವಕ್ಕೆ ಹಂಗೆ ತರ್ತಿಂತಲ್ಲ ಲೈನಿಂಗ್. 4 ಬೇಕೀಗ. 4 ತರಕಲ್ಲ. ನೋಡ್ತಾ ಇರ್ಬೋದು, ಹತ್ರ ಒಂದು 7ರಿಂದ 8 ಬ್ಲೌಸನ್ನು ತಂದು ಕೊಟ್ಟಿರಿದ್ರು. ಅದಕ್ಕೋಸ್ಕರ ಲೈನಿಂಗ್ ಶಾರ್ಟೇಜ್ ಬರ್ತಾಯಿದೆ, ಲೈನಿಂಗ್ ತೊಗೊಂಡು ಬನ್ನಿ ಅಂತ ಹೇಳಿದೆ. ಅದಕ್ಕೋಸ್ಕರ ಇನ್ನೂ ತರೋದಕ್ಕೆ ಅಂತ ಹೋಗಿದ್ದಾರೆ. ಅವ್ರ ಥರ ಅಷ್ಟರಲ್ಲಿ ನಾನು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀನಿ. ಇದನ್ನೆಲ್ಲ ಎತ್ತಿಟ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟೊಂದು ಬ್ಲೌಸ್ ಅಂದರೆ ಅಷ್ಟು ಬ್ಲೌಸನ್ನು ತಂದು ಕೊಟ್ಟಿದ್ದಾರೆ ಒಂದೇ ಸಲ. ಕಾಟನ್ ಬ್ಲೌಸ್ ಇತ್ತು, ಅವರಂದರೆ ಒಂಥರ ಕಾಟನ್ ಮಿಕ್ಸು. ಅದನ್ನ ಹಂಗೆ ಹೊಲಿ ಅಂತ ಹೇಳಿದರು. ಬಟ್ ಹಂಗೆ ಹೊಲಿಯೋದಕ್ಕೆ ಸಾಕಾಗಲ್ಲ. ಅವ್ರದ್ದು 45 ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಅಷ್ಟೊಂದು ಅಂದರೆ ಬಟ್ಟೆ ಶಾರ್ಟೇಜ್ ಬರುತ್ತೆ. ಅದೇ 80 ಸೆಂಟಿಮೀಟ್ರು ಸಿಂಗಲ್ ಬ್ಲೌಸ್ ಹೊಲಿಯೋದಕ್ಕೆ ಸಾಕಾಗಲ್ಲ. ಲೈನಿಂಗ್ ಹಾಕಿ ಹೊಲಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಹೊಲಿಬೋದು ಅಂತ ಹೇಳಿಬಿಟ್ಟು ನಾನು ಲೈನಿಂಗ್ ಹಾಕಿ ಹೊಲಿಬೇಕು ಅಂತ ಹೇಳಿದೆ. ಅದಕ್ಕೋಸ್ಕರ ತರೋದಕ್ಕೆ ಅಂತ ಹೋದರು. ನೋಡ್ತಾ ಇರ್ಬೋದು, ಅಷ್ಟು ಒಂದು ಚೀಲಕ್ಕೆ ಹಾಕಿಟ್ಟಿದ್ದೀನಿ. ಏನು ಮಿಕ್ಸ್ ಒಂದು ಅಷ್ಟು ಉಳಿಸಿದ್ನೇ ಅಲ್ವಾ, ಇದು ಬ್ಲೌಸನ್ನು ಕಂಪ್ಲೀಟ್ ಮಾಡೋಣ ಅಷ್ಟು ಬರೋ ಅಷ್ಟರಲ್ಲಿ ಅಂತಂದ್ಬಿಟ್ಟು ಇದನ್ನು ಕೂಡ ಕಂಪ್ಲೀಟ್ ಮಾಡ್ತಾಯಿದ್ದೀನಿ.
ನೋಡಿದ್ರಲ್ವ 7 ಬ್ಲೌಸನ್ನು ಅವರು ಇವಾಗ ಸ್ಟಿಚಿಂಗ್ ಅಂತ ಕೊಟ್ಟು ಹೋಗಿದ್ರು. ಅದನ್ನೆಲ್ಲ ಎತ್ತಿಟ್ಬಿಟ್ಟು ನೀನು ಅಳತೆ ಬ್ಲೌಸ್ ಕೂಡ ತರ್ತೀನಿ ಅಂತ ಹೇಳಿದ್ದಾರೆ. ಅಳತೆ ಬ್ಲೌಸ್ ಕೂಡ ತಂದು ಕೊಡ್ತೀನಿ ಅಂತ ಮತ್ತೆ ಹೋದರು ವಾಪಸ್ಸು. ಬನ್ನಿ ಅವ್ರು ಬರೋದ್ರೊಳಗೆ ನಾನು ಏನು ಅರ್ಧ ಮಾಡಿ ಹೊಸಿದ್ನಿ ಅಲ್ವ ಬ್ಲೌಸು, ಅದನ್ನೇ ಕಂಪ್ಲೀಟ್ ಮಾಡಿಬಿಡೋಣ. ಕಂಪ್ಲೀಟ್ ಮಾಡಿದ್ರೆ ಇದು ಬ್ಲೌಸ್ ಬಂದು ಫಿನಿಶಿಂಗ್ ಆಯಿತು. ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬೆಲ್ಲೈಕನ್ನೇ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾಕಂತ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ನಾ ಹಾಕಿರೋಂಥ ವೀಡಿಯೋಸು ನಿಮಗೆ ಆರಾಮಾಗಿ ನೋಡ್ಬೋದು. ಇದು ಕಂಪ್ಲೀಟ್ ಆಗ್ತಾ ಬಂತು. ಮೊನ್ನೆ ಇದ್ರ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಮತ್ತು ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಅದನ್ನು ಕೊಟ್ಬಿಟ್ರೆ ಬ್ಲೌಸು ಫಿನಿಶಿಂಗ್ ಆಯಿತು. ಒಂದೊಂದು ಸರಿ ಮೊದಲೇ ಕೊಟ್ಕೊತೀನಿ, ಇಲ್ಲ ಅಂದರೆ ಒಂದು ಸರಿ ಫಿಟ್ಟಿಂಗ್ ಸೈಡ್ ಫಿಟ್ಟಿಂಗ್ ಎಲ್ಲ ಆದಮೇಲೆ ಆವಾಗ ಕೊಡ್ತೀನಿ, ಏನು ತೊಂದರೆ ಏನೂ ಆಗೋದಿಲ್ಲ. ನೋಡ್ತಾ ಇರ್ಬೋದು. ಎಲ್ಲ ಕಂಪ್ಲೀಟ್ ಆದಮೇಲೆ ಇವಾಗ ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಅದನ್ನೇ ನಾನು ಹಚ್ಕೋತೀನಿ. ಅದನ್ನು ಕಂಪ್ಲೀಟ್ ಆದಮೇಲೆ ನಾನು ಇನ್ನೊಂದು ಬ್ಲೌಸ್ ಕೂಡ ಇತ್ತು, ಅದನ್ನು ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಮತ್ತು ನಾಳೆ ಯಾವಾಗಾದರೂ ಸ್ಟಿಚಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತಂದ್ಬಿಟ್ಟು ಇದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದು ಆಲ್ರೆಡಿ ಎಲ್ಲ ಬ್ಲೌಸ್ ಇದೊಂದು ಕಂಪ್ಲೀಟ್ ಮಾಡಿದ್ರೆ ಎಲ್ಲ ಬ್ಲೌಸ್ಗಳು ಕಂಪ್ಲೀಟ್ ಆಯಿತು. ಇದು ಸ್ಟಿಚಿಂಗ್ ವಿಡಿಯೋ ಹಾಕೋಣ ಅಂತ ಇದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಸ್ಟಿಚಿಂಗ್ ಮಾಡೋದು ಅಂತ. ನೋಡಿದ್ರಿ ಅಲ್ವಾ, ಎಲ್ಲನೂ ಕಂಪ್ಲೀಟಾಗಿ ಈ ಥರ ಕಟ್ಟಿಂಗ್ ಮಾಡಿ ಎತ್ತಿಟ್ಕೊಂಡ್ರೆ ನಮಗೆ ಹೊಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಎಲ್ಲ ಫಿನಿಶಿಂಗ್ ಆಯಿತು. ಇನ್ನೇನು ಪೈಪಿಂಗ್ ಕೊಡಬೇಕಲ್ವ, ಅದಕ್ಕೋಸ್ಕರ ಈ ಥರ ಕ್ರಾಸಾಗಿ ಕಟ್ ಮಾಡಿದ್ರೆ ನಮಗೆ ಪೈಪಿಂಗು ನೀಟಾಗಿ ಬರುತ್ತೆ. ಈ ಥರ ಎಲ್ಲ ಪೀಸನ್ನು ಒಂದು ಪೀಸ್ ಬಿಡ್ದಂಗೆ ನಮಗೆ ಏನೇನು ಬೇಕೋ ಎಲ್ಲದನ್ನು ಕಟ್ ಮಾಡಿ ಎತ್ತಿ ಇಟ್ಕೊಂಡ್ರೆ ನಮಗೆ ಪಟಾಪಟ್ ಅಂತ ಹೊಲಿಲಿಕ್ಕೆ ಕೂಡ ಈಸಿ ಆಗುತ್ತೆ. ಅಪ್ಪಿ ಮಿಸ್ ಆಯಿತು ಅಂದರೆ ಕಷ್ಟ ಆಗುತ್ತೆ ಬಟ್ಟೆ ಕೂಡ. ಬ್ಲೌಸೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಪೀಸನ್ನು ಆವಾಗ ಬಿಸಾಡೋದಕ್ಕೆ ತೊಂದರೆ ಏನಾಗಲ್ಲ. ಆಮೇಲೆ ಹೊಲಿಯೋದಕ್ಕಿಂತ ಮುಂಚೆ ನಾವು ಪೀಸನ್ನು ಯಾವುದೇ ಕಾರಣಕ್ಕೂ ಬಿಸಾಕಬಾರ್ದು. ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ನೋಡಿದ ಮೇಲೆ ಆವಾಗ ಬಿಸಾಡಿದ್ರೆ ಪರವಾಗಿಲ್ಲ. ನೋಡಿದ್ರಲ್ಲ, ಇದು ಕೂಡ ಕಂಪ್ಲೀಟ್ ಆಯಿತು ಬ್ಲೌಸ್ ಕಟ್ಟಿಂಗು. ಇನ್ನೇನು ಕೈಬಲ್ಗಿ ಮತ್ತು ಗುಂಡಿ ಬಟನ್ ಹಾಕಬೇಕು ಇದಕ್ಕೆ ಬ್ಲೌಸ್ಗೆ. ಅವರು ಕಸ್ಟಮರ್ ಕೂಡ ಮತ್ತು ಬೇರೆ ಬಂದಿದ್ದರು, ಅವ್ರ ಜೊತೆ ಮಾತಾಡ್ಕೊತ
ಹಂಗೆ ಅವರ ಜೊತೆ ಟೈಮ್ ಪಾಸ್ ಮಾಡ್ತಾ ನನ್ನ ಗುಂಡಿನ ಮತ್ತು ಹುಕ್ಸು ಕೂಡ ಹಚ್ತಾಯಿದ್ದೀನಿ. ನೋಡಿದ್ರ ಫ್ರೆಂಡ್ಸ್, ಇದುವರೆಗೂ ಕೊನೆವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ರೆ ನನ್ನ ಟೈಲರಿಂಗ್ ಜರ್ನಿ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಿನ ಈ ಥರ ನಡೀತಾನೆ ಇರುತ್ತೆ. ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಅದೇ ಥರ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದರೂ ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.